ಮಾರಿಗೋಲ್ಡ್. ಥ್ಯಾಂಕ್ ಯು ಬಂಗಾರು. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರೂ ಇವತ್ತು ಶನಿವಾರ ಎಲ್ಲ ಕೆಲಸ ಮುಗಿಸಿ ಇರ್ವಿಂಗ್ ಹೋಗ್ತಾ ಇದ್ದೀವಿ. ಏನಕ್ಕಂತ ಅಂದರೆ ಅಲ್ಲಿ ಆರಾಧ್ಯ ಅವ್ರ ಮನೆಗೆ ಫ್ಲವರ್ಸ್ ಎಲ್ಲ ತೊಗೊಂಡು ಬಂದಿದ್ವಲ್ಲ ಡೆಕೋರೇಷನ್ಗೆ, ಸ್ವಲ್ಪ ಅದನ್ನು ಕೊಟ್ಬಿಟ್ಟು ಅಲ್ಲಿಂದ ಡೋನ್ಸ್ ನರ್ಸರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ಇಂಡಿಯನ್ ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ, ಪ್ಲಾಂಟ್ಸು. ಸೊ ಸ್ಯಾಪ್ಲಿಂಗ್ಸ್ ಎಲ್ಲ ತೊಗೊಂಬರ್ಬೇಕು. 2 ವಾರದ ಹಿಂದೆ ಮಾಡಬೇಕಿತ್ತು, ಬಿಸಿ ಇದ್ದಿದ್ದ ಕಾರಣ ಇದನ್ನೆಲ್ಲ ಹಂಗೆ ಹೋಲ್ಡಲ್ಲಿ ಇಟ್ಟಿದ್ವಿ. ಆ ಕೆಲಸ ಇದೆ, ಇನ್ನು ಬೇಜಾನ್ ಕೆಲಸ ಇದೆ, ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ಇವಾಗಲೇ ಮಧ್ಯಾಹ್ನ ಹೋಗ್ತಾ ಇದ್ದೀವಿ ನಾವು. ಬಿಸಿಲಂತೂ ಶುರು ಆಗಿದೆ, ಸಿಕ್ಕಾಬಟ್ಟೆ ಬಿಸಿಲಿದೆ, ಸ್ಟಾರ್ಟ್ ಆಯಿತು. ಸೊ ಬನ್ನಿ ಹೋಗ್ಬಿಟ್ಟು ಬರೋಣ. ಇನ್ನು ಮಕ್ಳನ್ನ ಮಾತಾಡ್ಸೋಣ ಬನ್ನಿ. ಹಲೋ ಹೇಳಲ್ವಾ? ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ವ್ಲಾಗ್ ಅಂತ. ಹೇಳಿ ಇಬ್ರು ಎಲ್ಲರೂ. ಲೈಕ್ ಇನ್ನ ಬರಲ್ಲ ಅವಳಿಗೆ, ಹೇಳದ್ಯ? ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಅನ್ನು. ಓಕೆ, ಸೊ ಬಾಕ್ಸ್ ಫುಲ್ಲು ಇಟ್ಕೊಂಡಿದೀವಲ್ಲ, ಎಲ್ಲ ಫ್ರೂಟ್ಸ್ ಇರೋದು. ಆರೆಂಜ್, ಆಪಲ್. ಫಂಕ್ಷನ್ ಅಲ್ಲಿ ತಂದಿರೋ ಫ್ರೂಟ್ಸ್ಗಳು ರಾಶಿ ರಾಶಿ ಖಾಲಿನೇ ಆಗ್ತಾ ಇಲ್ಲ. ದಿನ ಎಷ್ಟು ಖಾಲಿ ಮಾಡಿದ್ರು ಹಂಗೆ ಇದೆ. ಅದಕ್ಕೆ ಇವತ್ತಂತೂ ಒಂದು ಬಾಕ್ಸ್ ಫುಲ್ ಆ್ಯಪಲ್ಲು, ಆರೆಂಜು, ಬನಾನಾ ಎಲ್ಲ ತೊಗೊಂಡು ಬಂದ್ಬಿಟ್ಟಿದ್ದೀವಿ. ಬನಾನಾ ಬಂಗಾರ ಕೊಡ್ತಾ ಇಲ್ಲ ಇಲ್ಲಿ. ಏಲಕ್ಕಿ ಆಗಿದ್ರೆ ಓಕೆ, ಇದು ಪಚ್ಚಬಾಳೆಹಣ್ಣಲ್ವ ಇಲ್ಲಿ, ಅದಕ್ಕೋಸ್ಕರ ಕೊಡ್ತಾ ಇಲ್ಲ. ಅವಳಿಗೆ ಸಪ್ರೇಟ್ ಬಾಕ್ಸಲ್ಲಿ ಆ್ಯಪಲ್ ಮತ್ತು ಆರೆಂಜ್ 2 ಹಾಕಿದ್ದೀನಿ. ಇನ್ನು ಉಳಿದಿದ್ದೆಲ್ಲ ನಮ್ಮೆಲ್ಲರಿಗೂ. ಸೊ ಓಕೆ, ಮತ್ತೆ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ವಿಡಿಯೋ ಸ್ಟಾರ್ಟಿಂಗಲ್ಲಿ ನೀವು ನೋಡಿದ್ರಿ, ಬಾಕ್ಸ್ ಎಲ್ಲ ತೆಗೆದು ನಾವು ಡಿಕ್ಕಿನಲ್ಲಿ ಇಡ್ತಾ ಇದ್ವಿ, ಕಾರ್ ಡಿಕ್ಕಿನಲ್ಲಿ. ಏನಕ್ಕಂತ ಅಂದರೆ ಆರಾಧ್ಯ ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ನಾವು ಅವ್ರ ಹತ್ರ ತೊಗೊಂಡಿದ್ವಿ ಅಲ್ವಾ, ಅವತ್ತು ಫ್ಲವರ್ಸ್ ಎಲ್ಲ ತೊಗೊಂಡಿದ್ವಿ ಡೆಕೋರೇಷನ್ಗೆ. ಸ್ವಲ್ಪ ಬ್ಯಾಕ್ಯಾರ್ಡಲ್ಲಿ ಸ್ವಲ್ಪ ಯೆಲ್ಲೋ ಆ್ಯಂಡ್ ಆರೆಂಜ್ ಯೂಸ್ ಮಾಡಿದ್ದೆ, ನಿಮ್ಗೆ ನೆನಪಿರ್ಬೋದು. ಅದಕ್ಕೋಸ್ಕರ ಕೊಟ್ಬಿಡೋಣ ಇವತ್ತು ಹಾಗೇನೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಹೋಗ್ತಾರ ಈ ಡೋನ್ಸ್ ನರ್ಸರಿ ಬಂದು ಅರ್ವಿಂಗಲ್ಲಿರೋದು. ಅಂದರೆ ಮೊದಲು ನಾವು ಇದ್ವಲ್ಲ ಅಪಾರ್ಟ್ಮೆಂಟ್, ಅಲ್ಲೇ ಹತ್ರದಲ್ಲಿ, ಹತ್ರ ಅಂದರೆ ಒಂದು 15-20 ಮಿನಿಟ್ಸ್ ಮತ್ತೆ ಡ್ರೈವ್ ಆಗಿದೆ ಅಂತ ಹೇಳ್ಬೋದು. ಸೊ ಅಕ್ಕನ ಮನೆಗೆ ಹೋಗಿ ಹೂವು ಎಲ್ಲ ಕೊಟ್ಬಿಟ್ಟು ಅವರು ಹೇಳಿದರು ನರ್ಸರಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಹೋದೆ. ಏನಕ್ಕಂತ ಅಂದರೆ ಇಬ್ಬರು ಒಟ್ಟಿಗೆ ಇದ್ರೆ ಶಾಪಿಂಗ್ ಮಾಡೋಕ್ಕೂ ಚೆನ್ನಾಗಿರುತ್ತೆ, ಮತ್ತು ಸೆಲೆಕ್ಷನ್ನು ಅಂದರೆ ಯಾವುದು ಗಿಡ ಚೆನ್ನಾಗಿರುತ್ತೆ, ಬೆಟರ್ ಆಗಿರುತ್ತೆ ಅಂತೆಲ್ಲ ಡಿಸ್ಕಸ್ ಮಾಡಿ ತೊಗೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಲ್ವ. ಸೊ ಹಾಗಾಗಿ ಹೋಗಿ ಅದು ಇಟ್ಬಿಟ್ಟು ಅಕ್ಕನ ಅಲ್ಲಿಂದ ಪಿಕ್ ಮಾಡಿಕೊಂಡು ಮತ್ತೆ ಹೋದ್ವಿ. ಹಾಗೆ ಹಾಫ್ ಸ್ಯಾರಿ ಸೆರೆಮನಿ ಆದಮೇಲೆ ಮನೆಯೊಳಗೆ ಅಂದರೆ ಬಂಗಾರ ಕೂರಿಸಿದ್ವಿ ಅಲ್ಲ, ಅಲ್ಲಿ ಬ್ಯಾಕ್ ಡ್ರಾಪ್ನ ಮೊನ್ನೆ ನನಗೆ ಕಮೆಂಟಲ್ಲಿ ಕೇಳಿದ್ರಿ ವಿಡಿಯೋ ನೋಡಿದ್ಮೇಲೆ. ಇಲ್ಲ ಇದು ಸ್ವಲ್ಪ ಮತ್ತೆ ಮಾಡಿ ತೋರಿಸ್ತೀರಾ ಯಾವ ರೀತಿ ಅಂತ ಹೇಳ್ಬಿಟ್ಟು, ಮತ್ತು ಫ್ಲವರ್ಸ್ ಆಗಿರ್ಬೋದು ಪ್ರತಿಯೊಂದು ಅಂತ. ಆದರೆ ನಾನು ಇದನ್ನ ಫ್ರೆಂಡ್ ಮನೆಯಿಂದ ತೊಗೊಂಡು ಬಂದಿದ್ದಲ್ವ, ಸೊ ಅವ್ರಿಗೆ ಎಲ್ಲ ಡಿಸ್ಮ್ಯಾಂಟಲ್ ಮಾಡಿ ಕೊಟ್ಟಿದ್ದಾಯಿತು. ಸೊ ಹಾಗಾಗಿ ನನ್ನ ಹತ್ರ ಯಾವುದೋ ಅದು ಮೆಟೀರಿಯಲ್ಸ್ ಇಲ್ದಿರೋ ಕಾರಣ ನಾನು ವೀಡಿಯೋ ಮಾಡೋಕ್ಕಾಗೋದಿಲ್ಲ. ಐ ಆಮ್ ಸಾರಿ. ಅವರ ಕಮೆಂಟ್ಸ್ಗೆ ರಿಪ್ಲೈ ಕೂಡ ಮಾಡಿದ್ದೀನಿ, ಆದರೂ ಆಗಲ್ಲ ಅಂತ ಹೇಳೋದಕ್ಕೂ ಬೇಜಾರಾಗುತ್ತಲ್ವ. ಸೊ ಹಾಗಾಗಿ ಹಾಗೆ ಒಂದ್ಸರಿ ಹೇಳ್ಬಿಡ್ತೀನಿ. ಏನಿಲ್ಲ, ಅವರು ಎಲ್ಲ ಚಿಕ್ಕಪೇಟೆಯಿಂದ ಶಾಪಿಂಗ್ ಮಾಡಿಸಿ ಎಲ್ಲ ತರಿಸಿದ್ರು. ಅದು ಕರ್ಟನ್ ಆಗಿರ್ಬೋದು, ಪಿಂಕ್ ಆ್ಯಂಡ್ ವೈಟ್ ಕಲರ್ದು. ಅದಾದಮೇಲೆ ರೋಸಸ್ ಎಲ್ಲ ಬಂದು ಅದು ನ್ಯಾಚುರಲ್ ಅಂತ ಕೇಳ್ತಾ ಇದ್ರಿ, ಇಲ್ಲ ಅದು ಕೂಡ ಆರ್ಟಿಫಿಷಿಯಲ್ಲೇ. ಆ ಥರ ಪ್ಯಾನಲ್ಸೇ ಬರುತ್ತೆ. ಸೊ ಆ ಥರದ್ದು ತರಿಸ್ಕೊಬೇಕಾಗತ್ತೆ. ಮತ್ತು ಜಿಪ್ ಟೈಸ್ ಬೇಕಾಗುತ್ತೆ, ಮತ್ತು ಫ್ಲವರ್ ಹ್ಯಾಂಗಿಂಗ್ಸ್ ಇತ್ತಲ್ವ, ಪರ್ಪಲ್ ಆ್ಯಂಡ್ ಪಿಂಕ್ ಆ ಥರದ್ದು. ಅದಾದಮೇಲೆ ಸೀರಿಯಲ್ ಸೆಟ್ ಈ ಥರದ್ದೆಲ್ಲ ಇರುತ್ತೆ. ಫಸ್ಟು ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ಬಂದುಬಿಟ್ಟು ಅಮೆಝಾನಿಂದ ಬುಕ್ ಮಾಡಿ ತರಿಸ್ಕೊಂಡಿರೋಂಥದ್ದು ಇಲ್ಲಿ ಅಮೇರಿಕಾದಲ್ಲಿ. ತರಿಸ್ಕೊಂಡು ಅದಾದಮೇಲೆ ಫಸ್ಟು ಕರ್ಟನ್ ಹಾಕ್ತೀವಿ. ಕರ್ಟನ್ ಸೆಂಟರಲ್ಲಿ ಅಂದರೆ ಒಳಗೆ ಅದು ಸೀರಿಯಲ್ ಸೆಟ್ ಬರೋ ಥರ ನೋಡಿಕೊಂಡು, ಅದಾದಮೇಲೆ ನೀಟಾಗಿ ಫ್ರಿಲ್ಲೆಲ್ಲ ಮಾಡಿ ಅದ್ರ ಮೇಲೆ ಆ ಫ್ಲವರ್ ಹ್ಯಾಂಗಿಂಗ್ಸ್ನ ಹಾಕಿ ಪ್ಯಾನಲ್ಸ್ನ ಮೇಲೆ ಜಿಪ್ ಟೈಸ್ ಸಹಾಯದಿಂದ ಫಿಕ್ಸ್ ಮಾಡ್ತೀವಿ. ಸೊ ಅಷ್ಟೇ ಸಿಂಪಲ್. ಒಂದ್ಸರಿ ವಿಡಿಯೋ ನೀವು ಹಾಗೆ ನೋಡಿದ್ರೆ ಒಂದು ಐಡಿಯಾ ಬರ್ಬೋದು. అక్క కూడా అలవాటు అయిపోయారు. ఫోన్ చూసి హాయ్ చెప్పడం. ఆరాధ్య మిస్సింగ్. వీడియో చూస్తే బాధపడుతుంది. మిమ్మల్ని తిడతాది ఫస్ట్, నేను లేనప్పుడు వచ్చినావు ఇంకా ఫైటింగ్ చేస్తాను. ఏమని
ఉంటే ఇప్పుడే తీసుకోవాలి పాపం నేను ఎప్పుడు పిలుచుకొచ్చాను అంతే తీసుకునేయండి మంచి పని చేశాను నేను మంచి పని చేశాను అదే కదా అంటే ఆ రోజు నుంచి స్పానిష్ క్లాస్కి ఏమైనా వేసేస్తాం అక్క 2 months I 1 month on somebody's card on top of somebody's card ಫಸ್ಟು ಅಕ್ಕ ಮನೆಗೆ ಹೋಗಿ ಆ ಫ್ಲವರ್ಸ್ ಎಲ್ಲ ಇಟ್ಬಿಟ್ಟು ಅಕ್ಕನ ಕೂಡ ಕರ್ಕೊಂಡು ಮತ್ತೆ ನಾವು ಇವಾಗ ಡೋನ್ಸ್ ನರ್ಸರಿಗೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ಇದೇ ಆ ನರ್ಸರಿ ಮಾರಿಗೋಲ್ಡ್ marigold biscuit marigold biscuit marigold ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ದೊಡ್ಡದಾಗಿರುತ್ತೆ ಈ ನರ್ಸರಿ ಅಂತ ಹೇಳಿಬಿಟ್ಟು ಅದರಲ್ಲೂ ಸ್ಪೆಷಾಲಿಟಿ ಏನಂತ ಅಂದರೆ ಇಂಡಿಯನ್ ವೆಜಿಟೇಬಲ್ಸ್ ಪ್ಲ್ಯಾಂಟ್ಸು ಮತ್ತು ಫ್ಲವರ್ಸ್ ಎಲ್ಲ ಪ್ಲ್ಯಾಂಟ್ಸು ಸಿಕ್ಕಾಬಟ್ಟೆ ಜಾಸ್ತಿ ಅದನ್ನು ನೋಡಿ ತುಂಬಾ ಖುಷಿ ಆಯಿತು ಇನ್ನು ಈ ಪೇಪರ್ ಫ್ಲವರ್ ಬಂದುಬಿಟ್ಟು ನಂಗೆ ಫೇವ್ರೆಟ್ ಇದು ಇಂಡಿಯಾದಲ್ಲಿ ಮನೆ ನಾವೇನಾದರೂ ದೊಡ್ಡದಾಗಿ ಮನೆ ಕಟ್ಸಿದ್ರೆ ಅಲ್ಲಿ ಮನೆ ಮುಂದೆ ಈ ಥರ ಹಾಕ್ಸ್ಬೇಕಂತೆಲ್ಲ ಪ್ಲ್ಯಾನ್ ಇತ್ತು ಬಟ್ ಇಲ್ಲಿ ತೊಗೊಬೋದು ಅಂದರೆ ವೆದರ್ ಗೊತ್ತಲ್ವ ನಿಮಗೆ ಒಣಗೋಗುತ್ತೆ ಆಮೇಲೆ ಭಯ ಅದಕ್ಕೆ ఇది రెండు తీసుకుంటామా ఇది తీసుకోవాలి బాగుంది ఓకే 1 2 చాలు అది ఎత్తుకొని రండి మీరు ఇది బీరకాయ ఇది బీరకాయ వాళ్ళు తీసుకొచ్చండి ನಾನು ಒಂದಷ್ಟು ಗಿಡಗಳು ಮತ್ತು ಸ್ವಲ್ಪ ವೆಜಿಟೇಬಲ್ ಸ್ಯಾಪ್ಲಿಂಗ್ಸ್ ಎಲ್ಲ ತೊಗೊಂಡೆ ನಿಮ್ಗೆ ಗೊತ್ತಲ್ವಾ ರೈಸ್ಡ್ ಗಾರ್ಡನ್ ಬೆಡ್ ಮಾಡಿದ್ದೀವಿ ಅಲ್ಲಿ ಸ್ವಲ್ಪ ಕ್ರೀಪರ್ಸ್ ಎಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಇವತ್ತು ನಾನೇನೇನು ತೊಗೊಂಡೆ ಅನ್ನೋದಾದರೆ ಎಲ್ಲ ಎರಡೆರಡು ಪ್ಲ್ಯಾಂಟ್ ತೊಗೊಂಡಿದ್ದೀನಿ ಅಂದರೆ ಚಪ್ಪರದವರೆಕಾಯಿ ಆಗಿರ್ಬೋದು ಹೀರೆಕಾಯಿ ಸೋರೆಕಾಯಿ ಅದಾದಮೇಲೆ ಅದು ಬೂದುಗುಂಬಳಕಾಯಿ ನೆಕ್ಸ್ಟ್ ಬಂದು ಬದನೆಕಾಯಿ 2 ವೆರೈಟೀಸು ಮತ್ತು ಇದು ಹಸಿಮೆಣಸಿನ್ಕಾಯಿ ಅದಾದಮೇಲೆ ಬಾಳೆಕಂಬ ಈ ಸರಿ ಹಾಕೋಣ ನೋಡೋಣ ಅಂತ ಹೇಳ್ಬಿಟ್ಟು ಅದು ತೊಗೊಂಡಿದ್ವಿ ಮತ್ತು ಮೊರಿಂಗಾ ಪ್ಲ್ಯಾಂಟ್ ಕನಕಾಂಬ್ರ ಸಿಕ್ತು ಅದು ಸಿಕ್ಕಾಪಟ್ಟೆ ಖುಷಿ ಇನ್ನು ಅಕ್ಕ ಕೂಡ ತೊಗೊಂಡಿದ್ದಾರೆ ಅವರು ತುಂಬಾ ತೊಗೊಂಡ್ರು ಶಾಪಿಂಗ್ ಮಾಡಿದ್ರು ಅವ್ರಿಗೂ ಇಷ್ಟ ಆಗಿ ಇನ್ನು ಇದು ಬಂದು ಮುಂದೆ ಫ್ಲವರ್ ಬೆಡ್ ಇದೆ ಅಲ್ವಾ ಅಂದರೆ ನಮ್ಮ ಮನೆ ಮುಂದೆ ಹಾಕೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ತೊಗೊಂಡೆ ಬಟ್ ಆಮೇಲೆ ಅನಿಸ್ತು ಜಾಸ್ತಿ ತೊಗೋಬೇಕಿತ್ತು ಅಂತ ನೋಡ್ತಾ ಇರ್ಬೋದು ನೀವು ಅಕ್ಕ ಬಂದಿದ್ದಕ್ಕೆ ಅಂದರೆ ಇಬ್ಬರು ಡಿಸ್ಕಸ್ ಮಾಡಿಕೊಂಡು ಅದು ಬೇಕಾ ಇದು ಬೇಕಾ ಅಂತೆಲ್ಲ ನೋಡಿಕೊಂಡು ತೊಗೊಂಡ್ವಿ ಅಂತ ಹೇಳ್ಬೋದು ಇನ್ನು ನೀಮ್ದು ಪ್ಲ್ಯಾಂಟ್ ಇತ್ತು ನೋಡೋಣ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಅದು ಬೇವಿನ ಸೊಪ್ಪು ಬೆಳೆಸಬೇಕು ಮರ ಅಂತ ಹೇಳ್ಬಿಟ್ಟು ಆದರೆ ತುಂಬಾ ಎಕ್ಸ್ಪೆನ್ಸಿವ್ ಇತ್ತು ಸೊ ನೀವು ನೋಡ್ಬೋದು ಹಾಗೆ ಪ್ರೈಸ್ ಕೂಡ 7 ಗ್ಯಾಲನ್ಗೆ ಅಷ್ಟು ಪ್ರೈಸ್ ಇದೆ ತುಂಬ ಜಾಸ್ತಿ ಅದೂ ಅಲ್ಲದೆ ಸ್ವಲ್ಪ ದಿನ ಬರುತ್ತೆ ಅದಾದಮೇಲೆ ಎಲ್ಲೆಲ್ಲ ಉದ್ರೋಗುತ್ತೆ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಅಲ್ವಾ ಸೊ ಹಾಗಾಗಿ ಸುಮ್ಮನೆ ಇದೆ ಇನ್ನು ಕನಕಾಂಬ್ರ ನೋಡಿ ಅಂತೂ ತುಂಬಾ ಖುಷಿ ಆಯಿತು $24.95 $24 కాదు పాడైపోతే పదంపా నాకు నా దగ్గర సమాధానం లేదు దీపం మీకు ఏమనిపిస్తుంది ఇంట్లో పెట్టుకోవచ్చా ఇది చూడండి చాలా బాగుంది ఇది బాగుంది తీసుకునేస్తాం అక్క ఇది విత్తనాలు వచ్చినప్పుడు తీసి పెట్టుకో మళ్ళీ వేసుకోవచ్చు ನಂದು ಅಕ್ಕಂದು ಕಾನ್ವರ್ಸೇಷನ್ ಯಾವಾಗಲೂ ಹಾಗೆ ಇರುತ್ತೆ ನಾನು ತೊಗೊತೀನಿ ಬಟ್ ಏನಂದರೆ ಇಲ್ಲಿ ಗೊತ್ತಲ್ವ ನಿಮಗೆ ಅದು ವೆದರ್ಗೆ ಸರ್ವೈವ್ ಆಗಲಿಲ್ಲ ಅಂತ ಅಂದರೆ ಅಥವಾ ಮೇಂಟೈನ್ ಮಾಡೋದು ಹೆಂಗಾಗ್ಬೋದು ಮತ್ತು ಅಲ್ಲಿ ಯಾರೋ ತೊಗೊಂಡೋದ್ರು ಆಯಿತಾ ಅಲ್ಲಿ ನಾನು ಅವರ ಕಾರ್ಟಲ್ಲಿ ನೋಡಿಬಿಟ್ಟು ಇಲ್ಲ ಇದೇ ನಂಗೆ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಹುಡುಕ್ತೆ ಅದಾದಮೇಲೆ ಚಿಕ್ಕದು ಸಿಕ್ತು ಸೊ ಅಲ್ಲಿ ಅವಾಗ 2 ತೊಗೊಂಡ್ವಿ ಅದಾದಮೇಲೆ ಇಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ವಿ ಸ್ವಲ್ಪ ಈ ಹೈಬಿಸ್ಕಸ್ಸೇ ತೊಗೊಳ್ಳೋಣ ಅಂತಂದರೆ ಆಲ್ರೆಡಿ ಮನೇಲಿ ನಿಮ್ಗೆ ಗೊತ್ತು ಪುಟ್ಟದು ಒಂದಷ್ಟು ಪ್ಲ್ಯಾಂಟ್ಸ್ ಇದೆ ಅಂದರೆ 3 ಇದೆ 3 ಡಿಫ್ರೆಂಟ್ ಕಲರ್ ಸೊ ಅದೇ ಥರ ಇರೋ ಬೇರೆ ಬೇರೆ ಅದೆಲ್ಲ ಇದೆ ಸೊ ನೋಡಿಬಿಟ್ಟು ಅಲ್ಲೇ ಇರೋರನ್ನ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತಲ್ವ ಅಲ್ಲಿ ಅಂಥವ್ರನ್ನ ನೋಡಿ ನಾವು ಕೇಳ್ತಿದ್ವಿ ಇದು ಸರ್ವೈವ್ ಆಗುತ್ತಾ ಹೇಗಿರುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಯಾವುದು ವಿಂಟರ್ಗೆ ಸರ್ವೈವ್ ಆಗುತ್ತೆ ಗ್ರೌಂಡಲ್ಲಿ ಇರುತ್ತೆ ಹಾಕೋಂಥದ್ದು ಅಲ್ಲಿ ಒಂದು ಫ್ಲವರ್ ಗಿಡಗಳೊಂದಷ್ಟು ತೊಗೊಂಡ್ವಿ ಶಾಪಿಂಗ್ ಮಾಡಿದ್ವಿ ಮೇನ್ ಏನಂತ ಅಂದರೆ ಇಂಡಿಯನ್ ರೋಸಸ್ ಸಿಕ್ತು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಲೈಟ್
ಸಾಫ್ಟ್ ಬೇಬಿ ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಅದು ಫ್ಲವರ್ ಬಂದು ಘಮ 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 ಅಂತ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರ್ತಾ ಇದೆ ಅಂತೆಲ್ಲ ಹೇಳ್ಬಿಟ್ಟು. ತುಂಬಾ ಖುಷಿ ಆಗುತ್ತೆ. ಇನ್ನು ಬಿಲ್ಲೆಲ್ಲ ಮಾಡಿಸ್ಕೊಂಡು ಹೊರಟ್ವಿ. నో ఎక్స్చేంజ్ వినయ్, నో రీఫండ్, నథింగ్. ఎందుకు ఇస్తారు దీనికి కూడా? ఇంకా ನಿಮ್ಮ ಹಸ್ಬೆಂಡ್ ಅಂತೂ ಹೇಳ್ತಾಯಿದ್ರು, ಅವ್ರಿಗಂತೂ ಶೆಕೆ ತಡೆಯೋಕ್ಕಾಗದೆ ಮಕ್ಳನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ರು. ನಾನು ಅಕ್ಕ ಮಾತ್ರ ಎಲ್ಲ ಏನೇನು ಬೇಕೆಲ್ಲ ತೊಗೊಂಡು ಬಂದ್ವಿ. ಏನಂತ ಅಂದರೆ ಬಿಲ್ಲೆಲ್ಲ ನೋಡಿ ಬಯಸ್ಕೊತಾ ಇದ್ದೆ ಅಂತ ಹೇಳ್ಬೋದು. ಏನಿದು ಗಿಡಗಳು ಕೂಡ ಇಷ್ಟು ಕೊಟ್ಬಿಟ್ಟು ಶಾಪಿಂಗ್ ಮಾಡ್ಕೊಂಬಂದಿದ್ಯಾ ಅಂತ ಹೇಳ್ಬಿಟ್ಟು $226 ಸಮಥಿಂಗ್ ಆಗಿದೆ, ನೋಡ್ತಾ ಇರ್ಬೋದು. ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇನ್ನು ಪುಟ್ಟ ಪುಟ್ಟ ಸ್ಯಾಪ್ಲಿಂಗ್ಸ್ಗೆಲ್ಲ ಕಮ್ಮಿ ಇರುತ್ತೆ, $2 ಒಳಗೆ. ಆ ಥರದ್ದು ಒಂದೇ ಸರಿ ಹಾಕ್ಬಿಟ್ಟು ಎಷ್ಟು ತೊಗೊಂಡಿದ್ದೀವಿ ಅದನ್ನು ಒಂದೇ ಸರಿ ಬಿಲ್ ಹಾಕಿರ್ತಾರೆ. ನಿಮ್ಗೆ ಯಾರಿಗಾದ್ರೂ ಇಲ್ಲಿ ಯೂಸ್ ಆಗ್ಬೋದು ಅಂತ ತೋರಿಸ್ತಿದ್ದೀನಿ. ಅಂದರೆ ಇಲ್ಲಿ ಯಾರಾದರೂ ಈ ವ್ಲಾಗ್ ನೋಡಿಬಿಟ್ಟು ಶಾಪಿಂಗ್ ಮಾಡಿದ್ರೆ ಯೂಸ್ ಆಗಲಿ ಅಂತ. ಇನ್ನು ಪ್ರೈಸ್ ಬಂದು ಕಮ್ಮಿನ ಜಾಸ್ತಿನ ಅನ್ನೋದಾದರೆ ಎಲ್ಲ ನಾರ್ಮಲ್ ಆಗಿ ಜಾಸ್ತಿನೇ ఇತ್ತು ಅಂತ ಹೇಳ್ಬೋದು. జోని తీస్తున్నావు, ఫ్లవర్ పెట్టేసిస్తా మిమ్మల్ని అదవే మనం తెచ్చినది ట్రీస్ అక్కడ ఉన్నాయి, అదిగో తెలుసు. నిక్కర్స్ చెఫ్ ಏನಕ್ಕ పేరది అన్న చేసేది ఇప్పుడు ఏమంటారండి దాన్ని? ఉగ్గానినా? బేల్పూరి. ఇంకా వేరే తెలుగు పేరు ఏమైనా ఉంటే చెప్పండి అన్న. ఏం మసాలా? ముత్త మసాలా. ముంత అంటే చిన్నది పాట్ ఉంటుంది, క్లే పాట్, అది ముంత చిన్నది చెంబు మాదిరి ఉంటుంది. ఓకే ఓకే, ముంత మసాలా. నీకు తెలుసా విನಯ್? ನೀನೇನು ವಿನಯ್ ತೆಲುಗು ಅವನಾಗಿ ನಿನ್ಗೇನೂ ಗೊತ್ತಿಲ್ವಲ್ಲ ವಿನಯ್? ನೋಡಿ ಎಷ್ಟು ಅದೃಷ್ಟ ಮಾಡಿರಬೇಕು. ಹೊರಗಡೆಯಿಂದ ಹೆಂಡತಿ ಓಡಾಡ್ಕೊಂಡು ಬಂದಿದ್ದಕ್ಕೆ ರೆಸ್ಟ್ ತಗೋಲತ್ತ ನೀನು ಅಂದ್ಬಿಟ್ಟು ಅವ್ರು ಹೋಗಲ್ಲಿ ಸ್ನ್ಯಾಕ್ಸ್ ರೆಡಿ ಮಾಡಿ ಕಾಫಿ ರೆಡಿ ಮಾಡ್ತಾ ಇದ್ದಾರೆ. ವಿನಯ್ ಯಾವಾಗ ಕಲ್ತ್ಕೊಂತೀಯ ಇದನ್ನು ಹೇಳು? ನಾನು ಎಲ್ಲಿ ಅಕ್ಕ ಎಲ್ಲಿ ಶಾಪ್ ಮಾಡ್ಕೊಂಡು ಬಂದಿದ್ರು ನಾನೇ ಮಾಡಬೇಕು, ಕಾಫಿ ಟೀ ಏನೇ ಆದರೂ. ಅದೇ ಶಾಪ್ ಮಾಡೋದು ನಾನೇ ಕಾರ್ಡ್ ಕೊಡ್ಬೇಕು. ಅಕ್ಕ ಅಲ್ಲಿ ಇಲ್ಲೇನು ಅಕ್ಕ ಕೊಡ್ತಾ ಇದಾರೆ, ಅಣ್ಣನೇ ಕೊಡೋದು? ಏನಿಲ್ಲ ಹೇಳು ನೋಡೋಣ. నిజంగా అదు వినయ్ చెప్తే అసలు వినదు, నేను చెప్తే అన్నీ వింటుంది. థ్యాంక్ యూ బంగారు. ತಿಂದ್ಬಿಟ್ಟು ಟೇಸ್ಟ್ ಹೇಳು ವಿನಯ್. ನಂಗೇನು ನೀನು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ. ಚೆನ್ನಾಗಿದೆಯಾ ಬಂಗಾರು? ಖಾರ ಇದೆಯಾ? ಖಾರ ಇದೆಯಾ? సారీ అడుగుతాను అనుకున్నారా? అంత సీన్ లేదు. దీని కొంచెం బెల్లం నీళ్ళు పోస్తే బాగుంటుంది, స్వీట్ స్వీట్ గా. ನೋಡಿದ್ರಿ, ನನಗೆ ಅದು ತೆಲುಗುನಲ್ಲಿ ಹೆಸರು ಗೊತ್ತಿರಲಿಲ್ಲ, ಸಾರಿ. ಸುಮ್ಮನೆ ಹಾಗೆ ಕಾಮಿಡಿಯಾಗಿ ಇಬ್ಬರು ಕಾನ್ವರ್ಸೇಷನ್ ಮಾಡ್ತಾ ಇರ್ತೀವಿ ಯಾವಾಗಲೂ. ಮಕ್ಕಳನ್ನ ಮನೇಲಿ ಬಿಟ್ಬಿಟ್ಟು ನಾವಿವಾಗ ಪಟೇಲ್ ಬ್ರದರ್ಸ್ಗೆ ಬಂದಿದ್ದೀವಿ. ಏನಕ್ಕಂತಂದರೆ ನಿಮಗೆ ಗೊತ್ತು, ಸ್ವಲ್ಪ ಗ್ರಾಸರಿ ಶಾಪಿಂಗ್ ಇತ್ತು, ಜಾಸ್ತಿ ತೊಗೋಬಾರ್ದು, ಗಿಡಗಳಿಗೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ಅಂದ್ಬಿಟ್ಟು ತುಂಬ ಕಮ್ಮಿ ಶಾಪಿಂಗ್ ಮಾಡ್ಕೊಂಬಂದ್ವಿ ಇವತ್ತು. ಅದಾದಮೇಲೆ ಅಲ್ಲಿಂದ ಹೋಮ್ ಡಿಪೋಗೆ ಹೋಗಿ ರಿಟರ್ನ್ಸ್ ಕೊಡೋದೇ ಇತ್ತು, ಅದನ್ನೆಲ್ಲ ಕೊಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಇವಾಗ ಅಕ್ಕ ಮನೆಗೆ ಬಂದ್ವಿ. ಇಲ್ಲಿ ಬಂದು ನಾವು ಬರೋಷ್ಟರಲ್ಲಿ ಅಕ್ಕ ಬಂದ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರು. ಅದಾದಮೇಲೆ ಪಪ್ಪು ಅನ್ನ ಈ ಥರದ್ದೆಲ್ಲ ಇತ್ತು. ಸೊ ನಾವು ಬರೋಷ್ಟರಲ್ಲಿ ಮಕ್ಕಳಿಗೆ ಊಟ ಹಾಕೊಟ್ಟಿದ್ರು, ಅವರು ತಿಂತಾಯಿದ್ರು. ಸ್ವಲ್ಪ ಟೈಮ್ ಬೇಕಾಗತ್ತಲ್ವ ಅವರು ತಿನ್ನೋದಕ್ಕೆ, ಅದಕ್ಕೋಸ್ಕರ. ಇನ್ನು ನಾನು ಬಂದಮೇಲೆ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಏನೆಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಚಿತ್ರಾನ್ನ ಅಂತೂ ತುಂಬ ಚೆನ್ನಾಗಿ ಮಾಡಿದರು, ಮಕ್ಕಳಂತೂ ತುಂಬ ಟೇಸ್ಟಿಯಾಗಿದೆ ಅಂತೆಲ್ಲ ಹೇಳ್ಬಿಟ್ಟು ತಿಂದರು. ಅದರಲ್ಲೂ ಬಂಗಾರಿಗೆ ಈ ನಡುವೆ ನಾನು ಅಂದರೆ ಸ್ವಲ್ಪ ಫುಡ್ ಎಲ್ಲ ನೋಡಿ ಕೊಡೋದ್ರಿಂದ ಅವಳಿಗೆ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದ ತಕ್ಷಣ ಖುಷಿ ಆಗ್ತಾ ಇರುತ್ತೆ. ಹಾಗಾಗಿ ಅಮ್ಮ ಚೆನ್ನಾಗಿತ್ತು ಚಿತ್ರಾನ್ನ ಅಂತ ಹೇಳ್ಬಿಟ್ಟು ತಿಂದಳು. ಹೇಳಬೇಕು ಅಂದರೆ ಅಕ್ಕ ಇವತ್ತು ಫ್ರೆಂಡ್ ಮನೆಗೆ ಹೋಗಬೇಕಾಗಿತ್ತು, ಆದರೂ ನೀವು ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ಇದ್ದಾರೆ ಅಂತ ಹೋಗಲಿಲ್ಲ. ನಾಳೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿಕೊಂಡ್ರು. ಇನ್ನು ಮಾವಿನಕಾಯಿ ಚಿತ್ರಾನ್ನ ಅಂತೂ ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು.
don't have that. ಆಂಟಿ ಇರ್ತಾರೆ. She said we go to her. ಹೋಗೋಣ ಎಲ್ಲರೂ ಮನೆಗೆ. ವಾಕಿಂಗ್ ಅಣ್ಣ ఇప్పుడు మెనంది బాగా మమ్మల్ని ఏం తీసుకోవాలి తల్లి మహా తల్లి తీస్తాను అని తీసుకుంటుంది. సంబంధం లేదబ్బా. Auntie, put your hand out. Bye now. Wait one second. Put your hand out. Put your hand out. ಆರಾಧ್ಯಂಗೆ ನಾನು ಅಂದರೆ ಇಷ್ಟ. ಸೊ ಆಂಟಿ ಹಂಗೆ ಹಿಂಗೆ ಅಂತ ಅವಾಗಲೂ ಹೇಳ್ತಿರ್ತಾಳೆ. ಆದರೆ ಏನು ಮಾಡ್ತಾಳೆ, ನಾನು ಏನು ಕೇಳಿದೆ ಅಂತ ಅಂದರೆ ವಿಡಿಯೋ ಮಾಡುವಂತ ಕೊಡ್ತೀನಿ, ಇಸ್ಕೊತಾಳೆ ಮಾಡ್ತೀನಿ ಅಂತ. ಆದರೆ ಫುಲ್ ಝೂಮ್ ಮಾಡಿಬಿಡ್ತಾಳೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ ವಿಡಿಯೋಸ್ ಎಲ್ಲ ಹಿಂಗೆ ಮಾಡ್ತೀಯಾ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಮನೆ ಕಡೆಗೆ ಬಂದ್ವಿ. 1 hour ಜರ್ನಿ ಆಯಿತು. ಸೊ ಮಕ್ಕಳಂತೂ ಬಂಗಾರು ಎದ್ದಿದ್ಲು. ಅವಳು ಯೂಶಲಿ ಕಾರಲ್ಲೆಲ್ಲ ನಿದ್ದೆ ಮಾಡಲ್ಲ, ಆದರೆ ಆದ್ಯ ಅಂತೂ ಫುಲ್ ಡೀಪ್ ಸ್ಲೀಪ್ಗೆ ಹೋಗ್ಬಿಟ್ಟಿದ್ಲು. ಇನ್ನು ತಂದಿರೋ ಅಂಥ ಪ್ಲ್ಯಾನ್ಸ್ ಎಲ್ಲ ಆಲ್ಮೋಸ್ಟ್ ಭಯ ಬೇರೆ ಇತ್ತಲ್ಲ. ಬೆಳಗ್ಗೆ ಅಂದರೆ ಮಧ್ಯಾಹ್ನ ಹಾಗೆ ಶಾಪಿಂಗ್ ಮಾಡಿದ್ದು, ನಾವು ಮನೆಗೆ ಬರೋಷ್ಟರಲ್ಲಿ 11 ಗಂಟೆನೇ ಆಗಿತ್ತು. ಏನಾಗಿರ್ಬೋದು ಅಂತ ಆಗಲೇ ನೋಡ್ಬೋದು. ಮೊರಿಂಗ ಹೆಂಗಾಗ್ಬಿಟ್ಟಿದೆ ಅಂತ, ಒಳ್ಳೆ ಸಪ್ಪೆ ಥರ ಆಗ್ಬಿಟ್ಟಿದೆ. ಇನ್ನು ನೋಡ್ಬೋದು ಒಂದು ಕಡೆ ಎಲ್ಲ ವೆಜಿಟೇಬಲ್ಸ್ದು ಸ್ಯಾಪ್ಲಿಂಗ್ಸ್ ಆಗಿರ್ಬೋದು. ಅದಾದಮೇಲೆ ಮೇಯ್ನ್ ಕನಕಾಂಬರ ಗಿಡಗಳು ಮತ್ತು ಮಲ್ಲಿಗೆ, ಗುಂಡು ಮಲ್ಲಿಗೆ ಗಿಡ ಸಿಕ್ತು, ಅದು ತೊಗೊಂಡ್ವಿ. ಬಾಳೆಕಂಬ, ಅದಾದಮೇಲೆ ಮನೆ ಮುಂದೆ ಹಾಕೋದಕ್ಕೆ. ಮತ್ತು ಇದು ಮರ ಆಗುತ್ತೆ ಆಯಿತಾ, ನೋಡ್ತಾ ಇರ್ಬೋದು. ಅದ್ರ ಹೆಸರು ನಂಗೆ ಸಡನ್ನಾಗಿ ಹೇಳೋಕ್ಕಾಗ್ತಾಯಿಲ್ಲ. ಅದು ಹಸ್ಬೆಂಡ್ ಯಾಕೆ ತೊಗೊಂಡೆ ಅಂತ ಇದ್ರು. ನಂಗಿಲ್ಲ, ಅದು ವೈಟ್ ಫ್ಲವರ್ ಬರುತ್ತೆ, ಚೆನ್ನಾಗಿರುತ್ತೆ ಅಂತ ತೊಗೊಂಡ್ವಿ ಬ್ಯಾಗ್ಯಾರ್ಡಲ್ಲಿ ಹಾಕೋದಕ್ಕೆ. ಇದು ಮತ್ತೆ ನೆಕ್ಸ್ಟ್ ದಿನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಯಾವತ್ತಂತ ಅಂದರೆ ನೀವು ನೋಡ್ಬೋದು, ಮಕ್ಕಳು ಲೇಟಾಗಿ ಎದ್ದಿದ್ರು ಅವತ್ತು. ಅದಾದಮೇಲೆ ಮೇನ್ ಕೆಲಸ ನಾನಿದು ಅವ್ರಿಗೆ ಸೀರೆ ಉಡಿಸಿ ರೆಡಿ ಮಾಡಬೇಕು ಅಂತ ಇತ್ತು. ಇವತ್ತಿನ ದಿನ ಅಂದರೆ ನರ್ಸರಿಗೆ ಹೋಗಿ ಬಂದು ನೆಕ್ಸ್ಟ್ ದಿನವೇ ನಾನು ಇದೆಲ್ಲ ಮಾಡಿ ಒಂದೇ ವಿಡಿಯೋದಲ್ಲಿರಲಿ ಅಂತ ಹೇಳಿಬಿಟ್ಟು ಆಫ್ ಸ್ಯಾರಿ ಸೆರೆಮನಿ ಆ ವ್ಲಾಗ್ಗೆ ನಾನು ಇದನ್ನು ಅಟ್ಯಾಚ್ ಮಾಡಿದ್ದು. ಥ್ಯಾಂಕ್ ಯು, ನೀವೆಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ. ಬಾಯ್, ಹ್ಯಾವ್ ಅ ನೈಸ್ ಡೇ. Good morning ante. Good morning ante. Good morning. ಅವಳು ಜಡೆ ಹಾಕದೇನೋ ಖುಷಿ. ಬಾಯ್ ಪುಟ್ಟ. Bye. Good morning. ಬಾಯ್, ಹ್ಯಾವ್ ಅ ನೈಸ್ ಡೇ. ಸಂಡೇ ನನಗೆ ಹೇಳ್ಬೇಕು ಅಂತಂದರೆ ಅದೇ ಮೇಯ್ನ್ ಇಂಪಾರ್ಟೆಂಟ್ ಕೆಲಸ ಆಗಿದ್ದು ಅಂತ ಹೇಳ್ಬೋದು. ಇಡೀ ದಿನ ಅಂದರೆ ಲೇಟಾಗೂ ಎದ್ದಿದ್ವಿ. ಅದಾದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಎಲ್ಲ ಮಾಡಿ, ಇಲ್ಲ ಇವತ್ತು ಫೋಟೋಸ್ ಎಲ್ಲ ಅಂದರೆ ವೀಡಿಯೋಸ್ ಎಲ್ಲ ಮಾಡಿಬಿಡ್ಬೇಕು, ಸ್ವಲ್ಪ ನೀಟಾಗಿ ರೆಡಿ ಮಾಡಬೇಕಂತೆಲ್ಲ ರೆಡಿ ಮಾಡಿದೆ. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ಇಲ್ಲಿ ಸ್ಪ್ರಿಂಕ್ಲರ್ ನೋಡ್ಬೋದು. ಮಕ್ಳಿನ ಸ್ಕೂಲಿಗೆ ಬಿಟ್ಟು ಬಂದಿದ್ದು ಆದಮೇಲೆ ಸ್ವಲ್ಪ ಹೊತ್ತು ನಿಂತಿರ್ತೀನಿ. ನಂಗೆ ತುಂಬ ಇಷ್ಟ ಆಗುತ್ತೆ ಈ ವೆದರಲ್ಲಿ ಗಿಡಗಳ ಮೇಲೆ ನೀರು ಬೀಳ್ತಾ ಇದ್ರೆ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಎಸ್ಪೆಷಲಿ ಗಿಡಗಳು ಅಂದ್ರೇ ಏನೋ ಒಂಥರ ಚೆನ್ನಾಗಿರುತ್ತೆ ನೋಡೋಕ್ಕೆ. ಮಕ್ಕಳನ್ನ ಡ್ರಾಪ್ ಮಾಡಿ ಬಂದು ಕೆಲಸಗಳೆಲ್ಲ ಮುಗಿಸಿ ಅದಾದಮೇಲೆ ಸ್ವಲ್ಪ ತಿಂಡಿ ಎಲ್ಲ ಮಾಡಿ ಕಾಸ್ಕೋಗೆ ಬಂದ್ವಿ. ಏನಕ್ಕಂದರೆ ಗಾರ್ಡನ್ ಸಾಯಿಲ್ ಬೇಕಾಗಿತ್ತು. ಇರುತ್ತೆ ಅಂದ್ಕೊಂಡು ಬಂದ್ವಿ, ಬಲ್ಕಲ್ಲಿ ತೊಗೊಬೋದು ಅಂತ. ಬಟ್ ಖಾಲಿ ಆಗಿಬಿಟ್ಟಿತ್ತು. ಇನ್ನು ಪಾಟಿಂಗ್ ಮಿಕ್ಸ್ ಒಂದು ತೊಗೊಂಡು ಏನೇನು ಬೇಕು ಎಲ್ಲ ತೊಗೊಂಡ್ವಿ. ಮೇಯ್ನ್ ಏನಂತ ಅಂದರೆ ಈ ನಡುವೆ ಮ್ಯಾಗಿ ಎಲ್ಲ ಕೊಡೋದಿಲ್ಲ, ಮೈದಾ ಇರುತ್ತೆ ಮತ್ತು ಅಷ್ಟು ಒಳ್ಳೇದಲ್ಲ ಅಂದ್ಬಿಟ್ಟು ಸ್ಪೆಗೆಟಿ ಅಂದರೆ ಇದು ಆರ್ಗ್ಯಾನಿಕ್ ವೀಟಿಂದ ಮಾಡಿರೋ ಅಂಥದ್ದು. ಯಾವತ್ತೂ ಒಂದ್ಸರಿ ಮ್ಯಾಗಿ ಬದಲು ಇದನ್ನು ಕೊಡ್ಬೋದು ಅಂತ ತೊಗೊಂಡೆ. ಹಲೋ ಆದ್ಯಾ, ಏನು ಮಾಡ್ಕೊಂಡು ಬಂದಿದ್ಯಾ ಸ್ಕೂಲಲ್ಲಿ ಇವತ್ತು? ಬಿದ್ದು ಗಾಯ ಮಾಡಿಕೊಂಡು ನರ್ಸ್ ಅವ್ರ ಅಪ್ಪಂಗೆ ಕಾಲ್ ಮಾಡಿ, ಅವರಪ್ಪ ನನಗೆ ಹೇಳಲೇ ಇಲ್ಲ, ಎಲ್ಲ ಓಕೆ ಅವಳು ಆರಾಮಾಗಿದ್ದಾಳೆ ಅಂತ ಹೇಳಿ ಮುಖ ಕೊಟ್ಟಿದ್ದಾಳೆ. ಏನು ಸ್ಕ್ರ್ಯಾಚು ಏನೂ ಆಗಿಲ್ಲ ನಮ್ಮ ಪುಣ್ಯಕ್ಕೆ. ಇದು ಸೇರಿ ಒಂದು 4 ಸರಿ ಬಿದ್ದಿದ್ಯಾ ಆದ್ಯಾ, 4 ಟೈಮ್ಸು. ಅದು ಲೆಫ್ಟ್ ಲೆಗ್ಗೆ ಜಾಸ್ತಿ ಪೈನ್ ಆಗಿರೋದು ನಿನಗೆ. ಇನ್ನು ಹೋದ ಸರಿದು ಮಾರ್ಕೇ ಹೋಗಿಲ್ಲ ನೋಡಲಿ. ಇಲ್ಲಿ ಮಧ್ಯದಲ್ಲಿ ಆಗಿತ್ತಲ್ಲ, ಕಾಲೆತ್ತು ಹಿಂಗೆ ಎತ್ತಪ್ಪ ಕಾಲು. ಹಾಂ, ಅಲ್ಲಿ ನೋಡಲಿ ಇನ್ನೂ ಮಾರ್ಕಿದೆ ನೋಡಲಿ ಸೆಂಟರಲ್ಲಿ. ಟಚ್ ಮಾಡು. ಲಾಸ್ಟ್ ಟೈಮ್ ಎಲ್ಲಿ ಮಾಡ್ಕೊಂಡಿದ್ದೆ? ಇಲ್ಲಿ ಮಾಡ್ಕೊಂಡಿದ್ದಲ್ಲ ಅದ್ಯಾ? ಹಾಂ, ಅಲ್ಲಿ ಮಾರ್ಕ್ ಹಂಗೆ ಇದೆ. ಇದಾಯಿತು. ಇನ್ನೊಂದ್ಸರಿ ಇಲ್ಲಿ ಮಾಡ್ಕೊಂಡಿದ್ದೆ, ನೋವು ಹೋಯ್ತು, ಮಾರ್ಕಿದೆ. ಇನ್ನು ನೋಡ್ಕೊಂಡು ಆಟ ಆಡಪ್ಪ. ಮಾರ್ಕಿದ್ರೆ ನೋವಾಗಿಲ್ಲ ಅಂದ್ರೆ ಓಕೆ ಅಂತೆ. ನೋಡ್ಕೊಂಮೇಲೆ ಫುಲ್ ಬಿದ್ದು ಬಿದ್ದು ಕಾಲು ಫುಲ್ಲು ಎಲ್ಲ ಕಡೆ ಬ್ಲ್ಯಾಕ್ 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 ಮಾರ್ಕ್ ಉಳ್ಕೊಂಡ್ಬಿಡುತ್ತೆ. ಹಾಂ, ನೀನು ಶಾರ್ಟ್ಸೇ ಹಾಕೊಳಕ್ಕಾಗಲ್ಲ, ಆಮೇಲೆ ಏನು ಮಾಡ್ತೀಯಾ? ಅದಕ್ಕಾದ್ರೂ ಸ್ವಲ್ಪ ಕಾನ್ಶಿಯಸ್ ಆಗಿ ಆಟ ಆಡು. ಓಡೋದು, ಸಡನ್ನಾಗಿ ಬೀಳೋದು ಅದೆಲ್ಲ ಕಮ್ಮಿ ಮಾಡ್ಕೊ, ಆಯ್ತಾ? ನೀನೊಬ್ಳೇ ಬೀಳ್ತೀಯಾ, ಬೇರೆಯವರು ಬೀಳ್ತಾರ? ಓ, ನಾನೇ ನಿಮ್ಮ ಮಾಮ.
ಓಕೆ ಗುಣಾದಿಯಾ, ಬಾಯ್ ಗುಣಾದಿಯಾ. ಎಲ್ಲರೂ ಕೇಳ್ತಿರ್ತೀರ ಅಲ್ವಾ ಎಲ್ಲಿ ರೆಸ್ಟ್ ಅಂತ. ನೋಡಿ ನಮ್ಮ ಬೇಬಿ ಹಿಂಗೆ ಸೋಫಾ ಮೇಲೆ ಮಲ್ಕೊಂಡು ರೆಸ್ಟ್ ಮಾಡ್ತಾರೆ ಸ್ಕೂಲಿಂದ ಬಂದಮೇಲೆ. ಸ್ವಲ್ಪ ತಿಂದ್ಬಿಟ್ಟು ಫುಲ್ ಡೀಪ್ ಸ್ಲೀಪಲ್ಲಿದ್ದಾರೆ. ಜೊತೆಗೆ ಈ ಬುಕ್ಕಂತೂ ಯಾವಾಗಲೂ ಕೈಯಲ್ಲಿ ಇಟ್ಕೊಂಡೆ ಓಡಾಡ್ತಿರ್ತಾರೆ. ಅದು ಓದೋದು ಮಲ್ಕೊಳ್ಳೋದು, ಓದೋದು ಮಲ್ಕೊಳ್ಳೋದು ಹಿಂಗೆ. ಬಂಗಾರು ಎದ್ದೋಳಪ್ಪ. ಅಮ್ಮು ಗುಣಾದಿಯಾ ಅಂತಾರ. ಅಮ್ಮು ನಿಧಾನಕ್ಕೆ ಎದ್ದೊಳ್ತೀಯಾ? ಡಿನ್ನರ್ ಮೇಡಮ್ ಅವ್ರು ಇನ್ನೂ ಆಟ ಆಡ್ತಾ ಇದ್ದಾರೆ. ಬ್ಯಾಗ್ ಎಲ್ಲ ಬಿಸಾಕಿ. ಟೈಮು 7:29. ಅಲ್ಲಿ ನೋಡ್ರಿ ಬ್ಯಾಗು, ಸ್ಕೂಲ್ ಬ್ಯಾಗು. ಬಾಯ್. ನಮ್ಮ ಮನೇಲಿ ಪನ್ನೀರ್ ಇತ್ತು ಅಂತ ಅಂದರೆ ಈ ನಡುವೆ ದೂರ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ತರ್ತೀವಿ ಪನ್ನೀರ್, ಆಯಿತಾ. 1 ಟೈಮ್ ಆದರೂ ಇದ್ದೇ ಇರುತ್ತೆ ಪನ್ನೀರ್, ಅಂದರೆ ಬಟರ್ ಪನ್ನೀರ್. ಖಾಲಿ ಆಗೋದ್ರೊಳಗೆ ಒಂದ್ಸರಿನಾದರೂ ಮಾಡ್ತೀವಿ. ಇವತ್ತು ಹೆಚ್ಚು ಕಡಿಮೆ 1.5 ಪ್ಯಾಕ್ ಇತ್ತು. ಸೊ ಇಲ್ಲಿ ನೋಡ್ಬೋದು ಎಲ್ಲನೂ ಹಾಕ್ಬಿಟ್ಟು ಖಾಲಿ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಕಾಂಬಿನೇಷನ್ ಪೂರಿ ಕಲಸಿಟ್ಟಿದ್ದೀನಿ ಹಿಟ್ಟು. ನೆಕ್ಸ್ಟು ಮಾಡಬೇಕು. ನಮಗಂತೂ ಕಾಸ್ಕೋನಲ್ಲಿ ಕ್ರೊಸಾಯಿಂಟ್ ಇರುತ್ತಲ್ವ, ಸೊ ಒಂಥರ ಫೇವ್ರೇಟು. ಬಿಸಿ ಮಾಡ್ಕೊಂಡು ತಿಂದರೆ ಬಟರ್ದು ಫ್ಲೇವರು ಹಾಗೆ ಬರ್ತಾ ಇರುತ್ತೆ. ಅಪರೂಪಕ್ಕೆ ಒಂದು ಸರಿ ತರ್ತೀವಿ ಅಷ್ಟೇ, ಅವಾಗವಾಗೆಲ್ಲ ತರಲ್ಲ. ಸೊ ತುಂಬ ಯಮ್ಮಿ ಆಗಿರುತ್ತೆ. ಆದ್ಯ ಅಂತೂ ವಾರದಲ್ಲಿ ಒಂದ್ಸರಿ ಬಿದ್ದು ಬರ್ತಾಳೆ. ಏನಂತ ಅಂದರೆ ಗ್ರೌಂಡಲ್ಲಿ ಆಟ ಆಡೋಕ್ಕೆ ಬಿಡ್ತಾರೆ, ಎವ್ರಿ ಡೇ ಪಾರ್ಕಿಗೆ ಬಿಡ್ತಾರಲ್ವ, ನಿಮಗೆ ಗೊತ್ತು. ಮಕ್ಕಳೆಲ್ಲ ಆಟ ಆಡಬೇಕಾದ್ರೆ ಓಡ್ತಿರ್ತಾರಂತೆ. ಓಡಿ ಒಬ್ರಿಗೊಬ್ರು ಗುತ್ಕೊಳ್ಳೋದು ಅಥವಾ ಸಡನ್ನಾಗಿ ಬೀಳೋದು, ಈ ಥರ ಎಲ್ಲ ಮಕ್ಕಳು ಮಾಡ್ಕೊತಾನೆ ಇರ್ತಾರಂತೆ. ಅವರ ನರ್ಸ್ ಹೇಳ್ತಿರ್ತಾರೆ. ಅದನ್ನೇ ಹೇಳ್ತಾ ಇರ್ತೀನಿ, ಸ್ವಲ್ಪ ನೋಡಪ್ಪ ನಿಧಾನಕ್ಕೆ ಮಾಡು ಅಂತ ಹೇಳ್ಬಿಟ್ಟು. ಅವಳು ಸ್ವಲ್ಪ ಹಂಗೆ ಆಟ ಆಡ್ಬೇಕಾದ್ರೆ ಅವಳು ಗೊತ್ತಾಗೋದೇ ಇಲ್ಲ. ತುಂಬ ಎಕ್ಸೈಟೆಡ್ ಆಗ್ತಾಳೆ, ಅಂದರೆ ತುಂಬ ಮಾತಾಡೋದು, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆಟ ಆಡಬೇಕಾದ್ರೆಲ್ಲ ಬಿದ್ದು ಬರ್ತಾ ಇರ್ತಾಳೆ ಈ ನಡುವೆ. ಅದೊಂದು ಬೇಜಾರು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಇದು ಮತ್ತೆ ನೆಕ್ಸ್ಟ್ ದಿನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗರಾಜ್ ಡೋರ್ ಬಂದು ಮೇಲೆ ಸ್ವಲ್ಪ ಡೆಂಟ್ ಆದಂಗೆ ಇತ್ತು. ಅದನ್ನು ನಾವು ಮನೆಗೆ ಬಂದು ಹೊಸದ್ರಲ್ಲೇ ಕಂಪ್ಲೇಂಟ್ ಮಾಡಿದ್ವಿ. ಅವರು ಕಳಿಸ್ತಿದ್ರು. ಅವ್ರು ಕಳಿಸೋ ದಿನ ಅಂದರೆ ನಾವು ಮನೇಲಿ ಇರ್ತಾ ಇರಲಿಲ್ಲ, ಇಲ್ಲ ಏನೋ ಒಂದು ಈ ಥರ ಆಗ್ತಿತ್ತು. ಸೊ ಫೈನಲಿ ಇವತ್ತು ಈ ಕೆಲಸ ಕೂಡ ಮುಗೀತು. ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ರು, ನನಗೂ ಮನೆಯಲ್ಲೇ ಇದ್ದೆ. ಇನ್ನು ಮಳೆ ಅಂತೂ 1 ವಾರದಿಂದ ತುಂಬ ಮಳೆ. ಸೊ ಈ ಕೆಲಸ ಕೂಡ ಇವತ್ತು ಆಯಿತು. ಇಲ್ಲಿ ನಿಮ್ಗೆ ಎಷ್ಟೊಂದು ಜನ ಗೊತ್ತಿರುತ್ತೆ, ಮನೆಗೆ ಬಂದು 1 ತಿಂಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಸರಿ ಮಾಡಿಸ್ಕೊಬೇಕು, ಇಲ್ಲ 11th ಮಂತ್ ಇನ್ಸ್ಪೆಕ್ಷನಲ್ಲಿ ಮಾಡಿಸ್ಕೊಬೇಕಾಗತ್ತೆ. ಇಲ್ಲಿ ಬಿಲ್ಡರ್ ಸ್ವಲ್ಪ ಕ್ಲೋಸ್ ಇರೋದ್ರಿಂದ ಅವರು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ, ಅಂದರೆ ನಮಗೆ ಯಾವಾಗತ್ತೆ ಮತ್ತು ಪರವಾಗಿಲ್ಲ 1.5 ತಿಂಗಳು ಅಂದರೆ ಸ್ಟಾರ್ಟಿಂಗಲ್ಲಿ ಎಲ್ಲ ಕೊಟ್ಬಿಟ್ಟಿದ್ವಿ ಲಿಸ್ಟು ಅಂತ ಹೇಳ್ಬೋದು. ಆದ್ರೂ ನಿಧಾನ ಆದರೂ ಪರವಾಗಿಲ್ಲ, ನಮಗೆ ಹೇಳಿದ ಕೆಲಸಗಳೆಲ್ಲ ಮಾಡಿಕೊಟ್ರು. ಅದೊಂದು ತುಂಬ ಖುಷಿ ಆಯಿತು. ಇಲ್ಲಿ ಯಾವಾಗಲೂ ನೀರು ನಿಂತಿರುತ್ತೆ, ಮಳೆ ಬಂದರೂ ನೀರು ನಿಂತಿರುತ್ತೆ. ಬಾಳೆ ಕಂಬಕ್ಕೆ ಅಂದರೆ ಬಾಳೆ ಮರಕ್ಕೆ ಬಂದ್ಬಿಟ್ಟು ನೀರು ಜಾಸ್ತಿ ಇರಬೇಕಲ್ವ, ಅದಕ್ಕೋಸ್ಕರ ಈ ಜಾಗದಲ್ಲಿ ಹಾಕೋಣ ಅಂತ. ಮೋರೋವರ್ ಅಮ್ಮ ಯಾವಾಗಲೂ ಹೇಳ್ತಾರೆ, ಮನೆ ಮುಂದೆ ಹಿಂದೆ ನಮ್ಮ ಕಣ್ಣಿಗೆ ಕಾಣಿಸೋ ಥರ ಇರಬಾರ್ದು ಬಾಳೆ ಕಂಬ ಅಂತ. ಹೆಂಗೂ ಇದು ನಮಗೆ ಕಿಟಕಿಗೂ ಕೂಡ ಕಾಣಿಸಲ್ಲ. ಸೊ ಹಾಗಾಗಿ ಈ ಕಡೆ ಹಾಕ್ತಾ ಇದ್ದೀವಿ. ನೀರಿಗೂ ಒಳ್ಳೆಯದು, ತೀರಾ ಬಿಸಿಲು ಬರಲ್ಲ, ಬೇಕಾದಷ್ಟು ಬಿಸಿಲು ಬರುತ್ತೆ, ಮತ್ತು ಮರಿಯಾಗೂ ಇರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ತಾ ಇರೋದು. ಇನ್ನು ಇದಕ್ಕೆ ಮಣ್ಣೆಲ್ಲ ತಂದು ಹಾಕಬೇಕು. ಇನ್ನು ಸೀಡ್ಸ್ ಎಲ್ಲ ಹಾಕಿದ್ವಲ್ಲ ನಾವು, ಸೀಡ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಮಣ್ಣೆಲ್ಲ ಇನ್ನೂ ತುಂಬಿಸ್ಬೇಕು ಇದಕ್ಕೆ. ಕೊಡ್ಲಿ ಆಗ್ತಿಲ್ಲ, ಯಾಕಂತಂದರೆ ಇದು ಸುಮ್ಮನೆ ಪೈಪ್ಗಳಿರುತ್ತಲ್ವ, ಸುಮ್ಮನೆ ರಿಸ್ಕ್ ಅಂದ್ಕೊಂಡು ಆಗ್ತಿಲ್ಲ. ಹಸ್ಬೆಂಡ್ ಆಫೀಸ್ಗೆ ಹೋಗೋದ್ರಿಂದ ಇನ್ನೂ ಗಿಡಗಳೆಲ್ಲ ಒಂದೇ ಸರಿ ಹಾಕೋದಕ್ಕೂ ಆಗಲಿಲ್ಲ. ಡೈಲಿ ಅವರು ಆಫೀಸಿಂದ ಬಂದಮೇಲೆ ಕಾಫಿ ಎಲ್ಲ ಕುಡಿದು ಅದಾದಮೇಲೆ ಇಬ್ಬರು ಸರಿ ದಿನಕ್ಕೆ 1-2-3 ಗಿಡಗಳು ಹಾಕೋಣ, ಸುಮ್ಮನೆ ಯಾಕೆ ಒಂದೇ ಸರಿ ರಿಸ್ಕ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಫಸ್ಟು ಬಾಳೆ ಕಂಬ ಹಾಕೋಣ ಅಂತ ಹಾಕ್ತಾಯಿದ್ದೀವಿ. ನೋಡಬೇಕು ಚೆನ್ನಾಗಿ ಬಂದರೆ. ನಮಗೆ ಬಾಳೆಹಣ್ಣು ಬರಬೇಕು ಅನ್ನೋದಕ್ಕೋಸ್ಕರ ಹಾಕ್ತಾಯಿಲ್ಲ, ಬಾಳೆ ಎಲೆ, ಎಸ್ಪೆಷಲಿ ಬಾಳೆಯಲ್ಲಿ ಊಟ ಮಾಡೋದಂದರೆ ನಮಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಅಟ್ಲೀಸ್ಟ್ ಅದಕ್ಕಾದರೂ ಬರಲೇ ಚೆನ್ನಾಗಿರುತ್ತೆ. ಇಂಡಿಯಾದಲ್ಲೂ ಕೂಡ ನಾವು ಹಾಕಿದ್ವಿ, ಚೆನ್ನಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. 2 ಬಾಳೆಗೊನೆ ಕೂಡ ಸಿಕ್ಕಿತ್ತು ಅಂತ ಹೇಳ್ಬೋದು. ಇದು ಗೊತ್ತಿಲ್ಲ ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು, ಬಟ್ ಚೆನ್ನಾಗಿ ಬರಲಿ ಅಂತ ಮಾತ್ರ ಕೇಳಿಕೊಂಡು ಹಾಕ್ತಾಯಿದ್ದೀವಿ. ತುಂಬ ಖುಷಿ ಆಯಿತು. ಇಲ್ಲಿ ಜಾಸ್ತಿ ನೀರು ಅಂದರೆ ಈಗ ನೀರಾವರಿ ಜಾಗದಲ್ಲಿ ಮಾತ್ರ ಅಲ್ವಾ ಜಾಸ್ತಿ ಚೆನ್ನಾಗಿ ಬರೋದು ಇದು. ಹಾಗಾಗಿ ಇಲ್ಲಿ ಸ್ವಲ್ಪ ನೀರು ನಿಲ್ಲುತ್ತೆ, ಅದಕ್ಕೋಸ್ಕರ ಇಲ್ಲಿ ಹಾಕಿದ್ವಿ. ಇನ್ನು ಫರ್ಟಿಲೈಸರ್, ಸ್ಟಾರ್ಟರ್ ಫರ್ಟಿಲೈಸರ್ ಕೂಡ ಸ್ವಲ್ಪ ಮಿಕ್ಸ್ ಮಾಡಬೇಕು, ಜಾಸ್ತಿ ಅಲ್ಲ, ಗ್ರೌಂಡಲ್ಲಿ ಹಾಕೋದಕ್ಕೋಸ್ಕರ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಫೈನಲಿ ಈ ಗಿಡ ಕೂಡ ಹಾಕಿದ್ದಾಯಿತು. ಅದಾದಮೇಲೆ ಇಂಡಿಯನ್ ರೋಸಸ್ ತಂದಿದ್ವಲ್ಲ ಅದು ಕೂಡ ಹಾಕಿದ್ವಿ.
ಇನ್ನು ಇಂಡಿಯನ್ ರೋಸಸ್ ಬಂದು ನಾನು ಗ್ರೌಂಡಲ್ಲಿ ಹಾಕಿದೆ. ಸಡನ್ನಾಗಿ ಗೊತ್ತಾಗಲಿಲ್ಲ ನನಗೆ, ಈ ನಡುವೆ ರೋಸಸ್ ಎಲ್ಲ ಹಾಕ್ತಿದ್ನಲ್ಲ, ಹಾಗೆ ಹಾಕ್ಬಿಟ್ಟೆ. ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ, ಇದು ಈ ವಿಂಟರ್ಗೆ ಸರ್ವೈವ್ ಆಗುತ್ತಾ ಅಂತ ಹೇಳ್ಬಿಟ್ಟು. ನಿಮ್ಮ ಮನೇಲಿ ಯಾರ ಮನೇಲಾದರೂ ಇದ್ದರೆ, ಇಲ್ಲಾಂದರೆ ನೋಡ್ತೀನಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಇಲ್ಲ ತೆಗೆದ್ಬಿಟ್ಟು ಪಾಟ್ಗೆ ಹಾಕ್ಬಿಡಲ್ಲ, ಇಲ್ಲ ಅಂತಂದರೆ ನೋಡೋಣ ಈ ವಿಂಟರಲ್ಲಿ ಅಂತ. ಇನ್ನು ಮಳೆ ಯಾವ ರೀತಿ ಬರ್ತದೆ ನೋಡ್ತಾ ಇರ್ಬೋದು, ತುಂಬ ಮಳೆ, ವೆದರು ಚೆನ್ನಾಗಿದೆ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.